ಈಗ ಬ್ಯಾಂಕ್ ಅಕೌಂಟಲ್ಲಿ ಇರೋರು ಇದರಲ್ಲಿ ಗೌಡ್ರು, ಬ್ರಾಹ್ಮಣರು, ಲಿಂಗಾಯತರು, SC ST ಗಳು ಅಂತ ಏನಾದ್ರು ಬೈಫರ್ಕೇಶನ್ ಇದೆಯಾ, ಅಥವಾ ಬ್ಯಾಂಕ್ ಹೋಲ್ಡರ್ ಅಂತ, ಅಕೌಂಟ್ ಹೋಲ್ಡರ್ ಅಂತ ಕರಿತೀವ? ರಾಮಾನುಜಾಚಾರ್ಯ ಚೇಂಜ್ ಮಾಡಿದ್ದೇನನ್ನ, ಈ ಅಂಟು ಪದ್ಧತಿಯನ್ನ. ಅವತ್ತಿನ ಅಂಟಿತ್ತು, ಇವ್ರನ್ನ ಸೇರಿಸ್ಬೇಕು, ಇವ್ರನ್ನ ಸೇರಿಸಬಾರ್ದು ಅಂತ. ಅದು ಅಜ್ಞಾನ. ಅದು ಯಾವ ಜಾತಿ ಅವ್ರು ಮಾಡಿದ್ರು ಅದು ಅಜ್ಞಾನ. ಭಗವಂತ ರೈತನ ಮುಖಾಂತರ ನಮಗೆ ಅಕ್ಕಿಯನ್ನು ಕಳಿಸಿದ್ದಾನೆ. ನನಗಿವತ್ತು ಆಹಾರ ಆಗಿದೆ, ನನ್ನ ಜೊತೆಲಿ ಯಾರಾದ್ರೂ ತಿನ್ನೋರಿದ್ರೆ ನಾನು ಭೇದ ಮಾಡದೆ ಕೊಡ್ತೀನಿ ಅಂದಿದ್ದ ದಿನ ನಾವು ಭಗವಂತನಿಗೆ ಇಷ್ಟ ಆಗ್ತೀವಿ. ದೇವರುಗಳಿಗೆ ಇಲ್ಲದೆ ಇರುವಂತಹ ವ್ಯಕ್ತಿತ್ವ, ಭಿನ್ನತೆ ನಮ್ಗೆ ಯಾಕೆ? 100 ಜನದಲ್ಲಿ 90 ಜನ ನನ್ನನ್ನು ದ್ವೇಷಿಸ್ಬೋದು, 10 ಜನ ಅಂತೂ ನನಗೆ ಹತ್ರ ಇರ್ತಾರೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 4M ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಆಗಿ ಇವತ್ತು ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇಟ್ಸ್ ಆ್ಯಕ್ಚುಲಿ ಮೇಕಿಂಗ್ ಅವರ್ ಲೈಫ್ಸ್ ಬೆಟರ್ ಈಚ್ ಡೇ, ಈಚ್ ಮಿನಿಟ್, ಈಚ್ ಮೂಮೆಂಟ್. ಅದನ್ನು ಸಾಧ್ಯವಾಗಿಸ್ತಾ ಇರೋದು ಯೋಗಾತ್ಮ ಶ್ರೀಹರಿ ಅವರು. ಅವರ ಒಂದು ಅಪ್ರೋಚ್, ಅವರ ಒಂದು ಥಾಟ್ ಪ್ರಾಸೆಸ್, ಅದನ್ನು ನಮಗೆ ಅವ್ರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ನಾನು 40-50 ವರ್ಷ ಏನು ಪ್ರಾಕ್ಟೀಸ್ ಮಾಡಿದೆ ಅದನ್ನ ಒಂದು 40-50 ನಿಮಿಷದಲ್ಲಿ ಹೇಳ್ಕೊಡ್ಬೋದಾ, 4-5 ನಿಮಿಷದಲ್ಲಿ ಹೇಳ್ಕೊಡ್ಬೋದಾ, 4-5 ಸೆಕೆಂಡಲ್ಲಿ ತರ್ಬೋದಾ? ಹಾಗೆ ಆ ಕಲಿಕೆನ ನಮಗೆ ಒಂದು ರೆಡಿ ಹ್ಯಾಂಡ್ ಬುಕ್ ಆಗಿ ಕೊಡ್ತಾ ಇದ್ದಾರೆ. ನಾವೆಲ್ಲ ಕಲಿಯೋ ಪ್ರಾಸೆಸ್ಸಲ್ಲಿದ್ದೀವಿ. ಒಂದಷ್ಟು ಮಾತಾಡೋಣ ಅವ್ರ ಜೊತೆ. ನಮಸ್ಕಾರ. ನನಗೆ ಒಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು ಅನ್ನಿಸ್ತು. ನಾವು 4M ಅಂತ ಮಾತಾಡ್ತಾ ಇದ್ದೀವಿ, ಆ್ಯಂಡ್ ನಿಮ್ಮನ್ನು ಅಬ್ಸರ್ವ್ ಮಾಡುವಾಗ ನೀವು ಒಂದು ಕಡೆ ಸಮಾಜನ ಜೋಡಿಸ್ಕೊಳ್ತಾ ಬರೋಣ ಅಂತ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದೀರಾ. ಅದು ಎಲ್ಲೋ ಒಂದು ಕಡೆ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ತಾ ಇದೆ. ಬಟ್ ಒಂದು ಅಂಡರ್ಲೈಯಿಂಗ್ ಇಶ್ಯೂ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನೇ ಮಾಡಬೇಕು ಅಂದರೂ ಒಂದು ಜಾತಿ ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ತೂರ್ಕೊಂಡು ಬಂದುಬಿಟ್ಟು ಅದೇ ದೊಡ್ಡದಾಗ್ಬಿಡುತ್ತೆ. ಈ ಒಂಟೆ ಬಂದು ಸೇರ್ಕೊಳ್ಳೋ ಕತೆ ಇದೆಯಲ್ಲ, ಟೆಂಟ್ ಒಳಗೆ ಬಂದು ಸೇರ್ಕೊಳ್ಳೋ ಕತೆ ಥರ, ಹಾಗೆ ಎಲ್ಲೋ ಒಂದು ಕಡೆ ಚಿಕ್ಕದಾಗ ಆಸ್ಪೆಕ್ಟ್ ಬರುತ್ತೆ, ಆಮೇಲೆ ಅದೇ ಒಂದು ದೊಡ್ಡ ಆಸ್ಪೆಕ್ಟ್ ಆಗಿಬಿಡುತ್ತೆ. ಅಲ್ಲೇನೋ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ, ಫ್ರಿಕ್ಷನ್ಸ್ ಆಗುತ್ತೆ, ಕ್ಲ್ಯಾಶಸ್ ಆಗುತ್ತೆ. ನಾವು ಮಾತಾಡ್ತೀವಿ ಎಲ್ಲ ಒಂದೇ, ಎಲ್ಲ ಒಗ್ಗಟ್ಟು ಅಂತ ಒಂದು ಕಡೆ ಹೇಳ್ತಾ ಇದ್ದೀವಿ, ಬಟ್ ಅದು ಕಾರ್ಯರೂಪಕ್ಕೆ ಬರ್ತಿದೆಯಾ, ಮಾನಸಿಕವಾಗಿ ಅದನ್ನ ಆಕ್ಸೆಪ್ಟ್ ಮಾಡ್ಕೋತಾ ಇದ್ದೀವಾ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಟೇಕ್ ಏನು ಇದ್ರ ಬಗ್ಗೆ? ಆ ಡಿಫ್ರೆನ್ಸಿಯೇಷನ್ನು, ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬೋದಾಗ ಗೊತ್ತಿಲ್ಲ, ಬಟ್ ಜಾತಿ ಅಂತ ಬಂದಾಗ ವಾಟ್ ಈಸ್ ಯುವರ್ ಟೇಕ್ ಆನ್ ಇಟ್? ಸಬ್ಜೆಕ್ಟ್ ಹಾಟ್ ಟಾಪಿಕ್ ಇದು. ಹೌದು. ಇಡೀ ಪ್ರಪಂಚ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ಸ್ ಜಗಳ, ಕಿತ್ತಾಟ, ಒದ್ದಾಟ, ಒಡೆದಾಟ ಎಲ್ಲ ಆಗ್ತಾ ಇರೋದು ಇದರಲ್ಲೇ. ಹೊಡೆದಾಟ ಎರಡು. ಒಂದು ನನಗೆ ಇದೆಲ್ಲ ಹೇಗೆ ರಿಯಲೈಸ್ ಆಯಿತು ಅಂತ ಹೇಳ್ತೀನಿ ಪ್ಲೀಸ್. ತುಂಬ ಚಿಕ್ಕವನಿದ್ದಾಗ ವಾಕಿಂಗ್ ಹೋಗ್ತಾ ಇದ್ದಂಗೆ ನನ್ನ ಹತ್ರ ಶೂ ಇಲ್ಲ, ಚಪ್ಪಲಿ ಇಲ್ಲ. ಅವಾಗ ನಾನು ಹುಡುಕ್ತಾ ಇದ್ದಿದ್ದು ನಂತರ ಚಪ್ಪಲಿ ಹಾಕದೇ ಇರೋರು ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಸಿಕ್ತು. 100 ಜನ ವಾಕಿಂಗ್ ಮಾಡುವಾಗ ನಂಗೆ ಒಂದು 10 ಜನ ನಂತರ ಚಪ್ಪಲಿ ಹಾಕದೆ ಓಡಾಡ್ತಾ ಇರೋರು ಯಾರು ಅಂತ ಸಿಕ್ತು. ಅವಾಗೆಲ್ಲ ಟೀ ಶರ್ಟ್ ಅನ್ನೋ ಕಾನ್ಸೆಪ್ಟ್ ನಮ್ಗಿರ್ಲಿಲ್ಲ. ಏನಿದೆಯೋ ಅದು ಅಷ್ಟೇ. ಏನೋ ಮನೇಲಿ ಇರ್ತಾ ಇತ್ತು, ಅದು ದೊಗಳೇನೋ ಟೈಟೋ ಗೊತ್ತಿಲ್ಲ, ಅದೇನಿದ್ರೆ ಅದನ್ನ ಹಾಕೊಂಬರ್ತಾ ಇದ್ವಿ. ನಂತರ ಶರ್ಟ್ ಹಾಕೊಂಬರೋರು ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇದ್ವಿ. ಪ್ಯಾಂಟ್ ಹಾಕೊಂಬರೋರು ಎಷ್ಟು, ಶಾರ್ಟ್ಸ್ ಹಾಕೊಂಬರೋರು ಎಷ್ಟು, ಶೂ ಹಾಕೊಂಬರೋರು ಎಷ್ಟು, ಚಪ್ಪಲಿ ಹಾಕೊಂಬರೋರು ಎಷ್ಟು, ಚಪ್ಪಲಿ ಇಲ್ಲದೆ ಬರುವವರು ಎಷ್ಟು, ನಂತರ ಒಂದು ಸೈಕಲಲ್ಲಿ ಹೋಗುವವರೆಷ್ಟು, ವಾಪಸ್ ಉಲ್ಟಾ ಬರೋರು ಎಷ್ಟು, ಓಕೆ, ಗಂಡೆಷ್ಟು, ಹೆಣ್ಣೆಷ್ಟು. ನನಗೆ ವಾಪಸ್ ಬಂದು ಮನೇಲಿ ಕೂತ್ಕೊಂಡು ಅನಲೈಸ್ ಮಾಡ್ತಾ ಇದ್ದೆ, ಇಷ್ಟು ವೆರೈಟಿ ಇದೆಯಲ್ಲ, ಆದರೂ ನಾವೆಲ್ಲ ಒಟ್ಟಿಗೆ ಇದ್ದೀವಲ್ಲ ಅಂತ ಅಲ್ವಾ. ನಂಗೆ ಬರ್ತಾ ಅದು ಅಭ್ಯಾಸ ಆಗೋಕ್ಕೆ ಶುರು ಆಯಿತು. ಆದರೆ ಎಲ್ಲರೂ ವಾಕರ್ಸ್ ಅಲ್ವಾ? ಹೌದು, ಕಾಮನ್ ಫ್ಯಾಕ್ಟರ್ ಅದನ್ನೇ. ಏನು, ನಾವೆಲ್ಲ ವಾಕರ್ಸ್. ಚಪ್ಪಲಿ ಹಾಕೊಂಬರ್ದೇ ಇರೋರೆಲ್ಲ ಒಂದು ಜಾತಿ ಅಂತ ಕರಿಬೋದಾ? ಓಕೆ. ಶೂ ಹಾಕೊಂಬರೋರ್ನೆಲ್ಲ ಇನ್ನೊಂದು ಜಾತಿ ಅಂತ ಕರಿಬೋದಾ? ಎಲ್ಲರೂ ವಾಕರ್ಸ್ ಆಗಿರುವಾಗ ಒಬ್ರು ದೊಡ್ಡವರಲ್ಲಿ, ಒಬ್ರು ಚಿಕ್ಕವರಲ್ಲಿ. ಚಪ್ಪಲಿ ಹಾಕಿದವರು ಚಿಕ್ಕವರ, ಚಪ್ಪಲಿನೂ ಹಾಕದೇ ಇರೋರು ಚಿಕ್ಕವರ, ಶೂ ಹಾಕಿದವ್ರು ದೊಡ್ಡವರ? ಅಜೆಂಡಾ ಒಂದೇ, ವಾಕ್ ಮಾಡಬೇಕು. ಕ್ರಮೇಣ ನನಗೆ ಅರ್ಥ ಆಗೋಕ್ಕೆ ಶುರು ಆಯಿತು, ಯಾರು ಸೈನ್ಸ್ಗೆ ಹತ್ರ ಇದ್ದಾರೆ, ಯಾರು ಭೂಮಿಗೆ ಹತ್ರ ಇದ್ದಾರೆ, ಅವರು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಬೇರ್ ಫುಟ್ ವಾಕ್, ಅದನ್ನೇ ನಾವು ಬೇರ್ ಫುಟ್ ವಾಕ್ ಅಂತ ತುಂಬ ಇಂಟ್ರೊಡ್ಯೂಸ್ ಮಾಡಿದೆ.
ಈಗ ಎಷ್ಟು ಭಿನ್ನತೆಗಳಲ್ವಾ. ಎಷ್ಟೋ ಜನ ಟೋಪಿ ಹಾಕ್ಕೊಂಡು ಬಂದಿದ್ದಾರೆ, ಎಷ್ಟೋ ಜನ ಗ್ಲಾಸ್ ಹಾಕ್ಕೊಂಡು ಬಂದಿದ್ದಾರೆ. ಗ್ಲಾಸ್ ಹಾಕೊಳ್ಳೋರೆಲ್ಲ ಒಂದು ಜಾತಿ ಅಂತ ಕರಿಬೋದಲ್ವ ನಾವು. ಅಂದರೆ ಜಾತಿ ಅಂದರೆ ಏನಿಲ್ಲಿ ಟೈಪ್ ಅಂತ, ಒನ್ ಟೈಪ್ ಆಫ್ ಜನ. ಶೂ ಹಾಕ್ಕೊಂಡಿರೋರೆಲ್ಲ ಒಂದು ಜಾತಿ, ಶೂ ಹಾಕ್ಕೊಳ್ಳದೆ ಇರೋರೆಲ್ಲ ಇನ್ನೊಂದು ಜಾತಿ, ಇಷ್ಟೇ ಅಲ್ವಾ. ಆದರೆ ಎಲ್ಲರೂ ಏನು ವಾಕರ್ಸ್. ಓಕೆ. ಪ್ಯಾಂಟ್ ಹಾಕ್ಕೊಂಡು ವಾಕ್ ಮಾಡಿದವರು, ಶಾರ್ಟ್ಸ್ ಹಾಕ್ಕೊಂಡು ವಾಕ್ ಮಾಡಿದವರು, ಸೀರೆ ಹಾಕ್ಕೊಂಡು ವಾಕ್ ಮಾಡಿದವರು, ಟ್ರ್ಯಾಕ್ ಪ್ಯಾಂಟ್ಗಳು ಹಾಕ್ಕೊಂಡು ವಾಕ್ ಮಾಡಿದವರು ಒಂದೊಂದು ಜಾತಿ ಅಲ್ವಾ. ಒನ್ ಟೈಪ್. ಒಂದೇ ರೂಟಲ್ಲಿ ಬರೋರು, ಆಪೋಸಿಟ್ ರೂಟಲ್ಲಿ ಬರೋರು, ಕ್ಲಾಕ್ ವೈಸ್ ಬರೋರು, ಆಂಟಿ ಕ್ಲಾಕ್ ವೈಸ್ ಬರೋರು, ಎರಡು ಜಾತಿ ಅಲ್ವಾ. 6ರಿಂದ 7 ಗಂಟೆ ವಾಕ್ ಮಾಡೋರು, 7ರಿಂದ 8 ಗಂಟೆ ವಾಕ್ ಮಾಡೋರು, ಎರಡು ಜಾತಿ ಅಲ್ವಾ. ಅಲ್ವಾ. ಹೌದು. ಇಷ್ಟೇ ಅಲ್ವಾ ಬೈಫರ್ಕೇಶನ್ ನಮ್ಮ ಸಮಾಜದಲ್ಲೂ ಇರೋದು. ಇಷ್ಟೇ ಅನ್ನೋಷ್ಟು ಸುಲಭ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇದಕ್ಕೆ ಟ್ರೈನಿಂಗ್ ಆಗಬೇಕಲ್ಲ. ಯಾವ ರೀತಿ? ನನಗೆ ಟ್ರೈನಿಂಗ್ ಆಗಿತ್ತಲ್ಲ, ನಾನು ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಬಂದಲ್ಲ. ದುಡ್ಡು ತುಂಬ ಇಟ್ಟಿದ್ದೀವಿ, ಗೋಲ್ಡ್ ಇಟ್ಟಿದ್ದೀವಿ, ದುಡ್ಡು ಇಟ್ಟಿದ್ದೀವಿ, ಕ್ಯಾಶ್ ಇಟ್ಟಿದ್ದೀವಿ, DD ಇಟ್ಟಿದ್ದೀವಿ, UPI ಪೇಮೆಂಟ್ಸ್ ಇಟ್ಟಿದ್ದೀವಿ, ಗೂಗಲ್ ಪೇ ಇಟ್ಟಿದ್ದೀವಿ, ಎಲ್ಲ ವೆರೈಟಿ ಇದೆ ಅಲ್ವಾ. ಎಲ್ಲ ಒಂದೊಂದು ಜಾತಿ ಅಲ್ವಾ. ಈಗ ಗೋಲ್ಡ್ ಇಟ್ಟಿದ್ದೀವಿ, ಸಿಲ್ವರ್ ಇಟ್ಟಿದ್ದೀವಿ, ಎಲ್ಲ ಒಂದೊಂದು ಜಾತಿ ಅಲ್ವಾ. ಬ್ಯಾಂಕ್ ಪಾಸ್ಬುಕ್ ಇಟ್ಟಿದ್ದೀವಿ, ಬ್ಯಾಂಕ್ ಅಕೌಂಟ್ ಇರೋರೆಲ್ಲ ಒಂದು ಜಾತಿ ಅಂತ ಕರಿಬೋದಲ್ವಾ. ಈಗ ಬ್ಯಾಂಕ್ ಅಕೌಂಟಲ್ಲಿ ಇರೋರು ಇದರಲ್ಲಿ ಗೌಡ್ರು, ಬ್ರಾಹ್ಮಣರು, ಲಿಂಗಾಯತರು, SC ST ಗಳು ಅಂತ ಏನಾದ್ರು ಬೈಫರ್ಕೇಶನ್ ಇದೆಯಾ, ಅಥವಾ ಬ್ಯಾಂಕ್ ಹೋಲ್ಡರ್ ಅಂತ, ಅಕೌಂಟ್ ಹೋಲ್ಡರ್ ಅಂತ ಕರಿತೀವ. ಅಲ್ಲೆಲ್ಲರೂ ಅಪ್ಲಿಕೇಶನ್ ಹಾಕಿದಾರ ಬ್ಯಾಂಕಲ್ಲಿ ಇದು SC ಅಕೌಂಟ್, ಇದು ST ಅಕೌಂಟ್, ಇದು ಗೌಡ್ರ ಅಕೌಂಟ್ ಅಂತ ಇದೆಯಾ? ಇಲ್ಲ ಅಲ್ವಾ. ಅಕೌಂಟ್ ಹೋಲ್ಡರ್ ಅಷ್ಟೇ. ಹಣಕ್ಕೆ ಪ್ರಿಂಟ್ ಆದಾಗ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮದು, ನನ್ನ ಕೈಯಲ್ಲಿದ್ದರೆ ನಂದು ಅಲ್ವಾ. ಈಗ ಇದಕ್ಕೆ ಜಾತಿ ಬೈಫರ್ಕೇಶನ್ ಇದೆಯಾ? ಗೋಲ್ಡ್ ನಿಮ್ಮ ಕೈಯಲ್ಲಿದ್ದರೆ ನನ್ನ ಕೈಯಲ್ಲಿದ್ದರೆ ಬೇರೆ ಜಾತಿ ಗೋಲ್ಡಾ? ಇಟ್ಸ್ ಗೋಲ್ಡ್ ಅಷ್ಟೇ, ಚಿನ್ನ. ಒಡವೆ ನಿಮ್ಮ ಜೊತೆಲಿದ್ದರೆ ನನ್ನ ಜೊತೆಲಿದ್ದರೆ ಬೇರೆ ಜಾತಿ ಒಡವೆಗಳ? ಇಲ್ಲ ಅಲ್ವಾ. ಮಳೆ ನೀರು ಸುರಿತಾ ಇದೆ, ಇದು ಬೇರೆ ಜಾತಿ ಮಳೆ ನೀರ? ಇಲ್ಲ ಅಲ್ವಾ. ಅಕ್ಕಿ ರೈತ ಕೊಡ್ತಾನಲ್ಲ, ಬೇರೆ ಜಾತಿಯ ಅಕ್ಕಿನ? ಇಲ್ಲ ಅಲ್ವಾ. ಬೆಂಕಿ ಉರಿತಾ ಇದೆ, ಗ್ಯಾಸ್ ಎಲ್ಲರ ಮನೆಗೂ ಸಿಲಿಂಡರ್ ಸಪ್ಲೈ ಮಾಡಿದ್ದಾರೆ, ಎಲ್ಲರ ಮನೆಯ ಗ್ಯಾಸು ಉರಿತಾ ಇದೆ. ಆ ಉರಿಯುವಿಕೆ ಜಾತಿ ಬೇರೆ ಇದೆಯಾ? ಇಲ್ಲ ಅಲ್ವಾ. ಯಾಕೆ ನಾವು ಎಲ್ಲೋ ಬಾರ್ಡರ್ ಹಾಕೊಂಡ್ಬಿಟ್ವಿ? ನೆಲಕ್ಕೆ ಇಲ್ಲದೆ ಇರುವ ನಾವೆಲ್ಲರೂ ಒಂದೇ ನೆಲದ ಮೇಲಿದ್ದೀವಿ. ಶಂಕರಾಚಾರ್ಯರಿಗೆ ಇದೊಂದು ಇನ್ಸ್ಟೆನ್ಸ್ ಆಗುತ್ತೆ, ಹಿಂದೆನೂ ಹೇಳಿದ್ದೀನಿ ಇದನ್ನು. ಶಂಕರಾಚಾರ್ಯ ಎದುರುಗಡೆ ಚಂಡಾಳ ಬರ್ತಾನೆ, ಅಂದರೆ ಅವನೊಂಥರ ಕೆಟ್ಟದಾಗಿ ಕಾಣಿಸ್ತಾ ಇರ್ತಾನೆ. ಶಂಕರಾಚಾರ್ಯರು ಫ್ರೆಶ್ ಆಗಿ ಕಾಣಿಸ್ತಾ ಇರ್ತಾರೆ. ದರಿ ಬಿಡು ಅಂತಾರೆ. ಅವನು ಕೇಳ್ತಾನೆ ಯಾವುದಕ್ಕೆ ಬಿಡಲಿ ಅಂತ. ಶಂಕರಾಚಾರ್ಯ ತಕ್ಷಣ ಶಾಕ್ ಆಗುತ್ತೆ. ನಿನಗೆ ಮೈಲಿಗೆ ಆಗ್ತಾ ಇದೆಯಾ ನಾನು ಬಂದರೆ ಅಂತ ಕೇಳ್ತಾನೆ. ಅವ್ರ ಶಿಷ್ಯಂದ್ರೆಲ್ಲ ಹ್ಞೂ ಅಂತಾರೆ. ಆಯಿತು ಅಂತ ಹೇಳಿ ಒಂದು 10 ಹೆಜ್ಜೆ ಹಿಂದಕ್ಕೆ ಹೋಗ್ತಾನೆ ಚಂಡಾಳ. ಈಗ ಓಕೆನಾ ಅಂತ ಕೇಳ್ತಾನೆ. ಆದರೂ ಒಂದೇ ನೆಲ ಅಲ್ವಾ ಅಂತಾನೆ. ಆಕಾಶ ಒಂದೇ ಅಲ್ವಾ, ನಾವಿಬ್ಬರು ಒಂದೇ ಆಕಾಶದ ಅಡಿಯಲ್ಲ ಅಲ್ವಾ ಇರೋದು. ಒಂದೇ ಸೂರ್ಯ ಅಲ್ವಾ ನಮಗೂ ಬೆಳಕು ಕೊಡ್ತಾ ಇರೋದು, ಬಿಸಿಲು ಕೊಡ್ತಾ ಇರೋದು, ಮಳೆ ನೀರು ಕೊಡ್ತಾ ಇರೋದು ಒಂದೇ ಮಳೆ ಅಲ್ವಾ. ಇದು ಯಾವುದಕ್ಕೂ ಇಲ್ಲದೆ ಇರುವ ಭಿನ್ನತೆ ನಿಂಗೆ ಯಾಕೆ ಅಂತ ಕೇಳ್ತಾನೆ ಚಂಡಾಳ ಶಂಕರಾಚಾರ್ಯರಿಗೆ ಕೇಳೋದು. ಶಂಕರಾಚಾರ್ಯರಿಗೆ ನನ್ನ ಅಹಂಕಾರವನ್ನು, ನನ್ನ ಅಜ್ಞಾನವನ್ನು ತೆಗೆಯೋಕ್ಕೆ ಬಂದಂತಹ ಶಿವ ಇವನು ಅಂತ. ಅವತ್ತು ಅವ್ರು ಚೇಂಜ್ ಆಗಿಬಿಡ್ತಾರೆ, ಅವ್ರ ಶಿಷ್ಯಂದರು ಚೇಂಜ್ ಆಗಲ್ಲ. ನನಗೆ ಇದೆಲ್ಲವೂ ಕೂಡ ಮನವರಿಕೆ ಆಗ್ಲಿಕ್ಕೆ ಶುರುವಾಗಿ ತುಂಬ ಚಿಕ್ಕನ್ನಲ್ಲಿ. ನಮ್ಮ ತಾತ, ನನ್ನ ಅಪ್ಪ, ದೇವರ್ ಮೈ ಟೀಚರ್ಸ್. ಅವ್ರು ಯಾವತ್ತೂ ಭಿನ್ನತೆಯಾಗಿ ನಡ್ಕೊಳ್ಳೇ ಇಲ್ಲ. ಇದು ಸಂಸ್ಕಾರಗಳಾಗಿ ಬರಬೇಕು. ಹಣಕ್ಕಿಲ್ಲದೆ ಇರುವ ಜಾತಿ, ಬೆಂಕಿಗೆ ಇಲ್ಲದೆ ಇರುವ ಜಾತಿ. ಜಾತಿ ಇರಲಿ, ಒನ್ ಟೈಪ್ ಅಷ್ಟೇ, ಅದು ತಪ್ಪಿಲ್ಲ. ಆದರೆ ಅದರ ಆಧಾರದ ಮೇಲೆ ನಾವು ಭಿನ್ನವಾಗಿ ನಡ್ಕೋತೀವಲ್ಲ, ಅದು ತಪ್ಪು. ರಾಮಾನುಜಾಚಾರ್ಯ ಚೇಂಜ್ ಮಾಡಿದ್ದೇನನ್ನ, ಈ ಅಂಟು ಪದ್ಧತಿಯನ್ನು, ಅವತ್ತಿನ ಅಂಟಿತ್ತು, ಇವ್ರನ್ನ ಸೇರಿಸ್ಬೇಕು, ಇವ್ರನ್ನ ಸೇರಿಸಬಾರ್ದು ಅಂತ, ಅದು ಅಜ್ಞಾನ. ಅದು ಯಾವ ಜಾತಿ ಅವ್ರು ಮಾಡಿದ್ರು ಅದು ಅಜ್ಞಾನವೇ. ಅದು ಅವತ್ತು ಮಾಡಿದ್ರು ಅಜ್ಞಾನವೇ, ಇವತ್ತು ಮಾಡಿದ್ರು ಅಜ್ಞಾನವೇ.
ಅದನ್ನು ತೆಗೆದಿದ್ಯಾರು? ಅದೇ ಸಮುದಾಯದ ಎತ್ತರದ ಜನ. ನಮ್ಮವರು ತಪ್ಪಾಗಿ ನಡ್ಕೋತಾ ಇದ್ದಾರೆ, ಹೀಗೆ ನಡ್ಕೋಬೇಡಿ ಅಂತ ಹೇಳಿದವ್ರು ಯಾರು? ಅದೇ ಸಮುದಾಯದ ಜನ. ಇವತ್ತು ಅಂಬೇಡ್ಕರ್ ಹೇಳಿದ್ದು ಅದೇ, ರಾಮಾನುಜರ್ ಹೇಳಿದ್ದು ಅದೇ. ರಾಮಾನುಜರ್ ವಿಷಯದಲ್ಲಿ ಗದ್ದಾರ್ ಅಂತ ಅವರು ಒಬ್ಬರು ರೆವಲ್ಯೂಷನರಿ ಕವಿ. ಅವ್ರನ್ನ ನಕ್ಸಲೈಟ್ ಅಂತಲೂ ಕರೀತಾ ಇದ್ರು. ಅವರ ಕಡೆ ದಿನಗಳಲ್ಲಿ ಅವರೊಂದು ಹಾಡು ಹೇಳ್ತಾರೆ. ರಾಮಾನುಜರ್ನ ನೀವು ಭೇಟಿ ಮಾಡಿ ಬನ್ನಿ ಅಂತ ಒಂದು ಹಾಡು ಹೇಳ್ತಾರೆ. ಬನ್ನಿ ಎಲ್ಲರೂ, ಸಮತಾ ಮೂರ್ತಿ ಮಮತಾ ಮೂರ್ತಿ ಯಾವ್ದಾದ್ರು ಇದ್ರೆ ಅದು ರಾಮಾನುಜ ಅಂತಾರೆ. ಅವ್ರು ಯಾರು ಹೇಳಿದವರು? ಗದ್ದಾರ್ ಅಂತ ಒಂದು ಕವಿ, ನಕ್ಸಲೈಟ್ ಕವಿ. ಎಂತಹ ಪರಿವರ್ತನೆ ಅಲ್ವಾ? ಸೊ ಹೀಗೆ ಯಾವಾಗ ಪರಿವರ್ತನೆ ಅನ್ಸುತ್ತೆ? ಹಾಗೆ ದೊಡ್ಡವ್ರು ನಡ್ಕೊಂಡಾಗ. ನಮಗೆ ಎರಡು ತರ ಇದೆ. ದೊಡ್ಡವರಾಗಿ ನಡ್ಕೊಳ್ಳುವ ಅವಕಾಶ ಇದೆಯಾ, ಚಿಕ್ಕವರಾಗಿ ನಡ್ಕೊಳ್ಳುವ ಅವಕಾಶ ಇದೆಯಾ? ಅವಕಾಶ ಎರಡೂ ಇದೆ. ನಾವು ಹೇಗೆ ನಡ್ಕೋತೀವಿ? ನಾವು ಯಾಕೆ ಮಡಿವಂತಿಕೆ ಬೇಕು ನಮಗೆ? ರೈತ ಅಕ್ಕಿ ಬೆಳಿತಾನೆ, ಅವನು ಕ್ಲೀನ್ ಮಾಡಿ ಕಳಿಸ್ಕೊಡ್ತಾನ? ಇಲ್ಲ, ಅಲ್ಲಿಂದ ಅಕ್ಕಿ ಕಳಿಸ್ತಾನೆ. ಅದು ಇನ್ಯಾರೋ ತಗೊಂಡೋಗಿ ಭತ್ತವನ್ನೆಲ್ಲ ತೆಗೆದು ಅಕ್ಕಿಯಾಗಿ ಕೊಡ್ತಾರೆ. ಭತ್ತ ಬರುತ್ತೆ, ಭತ್ತದಿಂದ ಅಕ್ಕಿ ಬರುತ್ತೆ, ಅಕ್ಕಿ ಎಲ್ಲಿಗೆ ಬರುತ್ತೆ? ಒಂದು ಡಿಪೋಗೆ ಬರುತ್ತೆ, ಡಿಪೋಯಿಂದ ನಮ್ಮ ಮನೆಗೆ ಬರುತ್ತೆ, ಪ್ಯಾಕೆಟ್ ಆಗುತ್ತೆ. ಪ್ಯಾಕೆಟ್ ಮಾಡಿದವ್ರು ನಿಮ್ಮ ಜಾತಿನ? ರೈತ ಬೆಳೆದವ್ರು ನಿಮ್ಮ ಜಾತಿನ? ಅಲ್ಲಿಂದ ತಗೊಂಡ್ಬರ್ತೀವಿ. ಮನೆಯಲ್ಲಿ ಬೇಯಿಸಿದ ಮೇಲೆ ಯಾರಿಗಾದ್ರೂ ಕೊಡುವಾಗ ಯಾಕೆ ಭಿನ್ನತೆ ಬೇಕು? ಅಲ್ಲಿವರೆಗೂ ಇಲ್ಲಪ್ಪ. ಇಸ್ ಇಟ್ ನೀಡೆಡ್? ಆ ಸಣ್ಣ ಪೋರ್ಷನ್ನಲ್ಲಿ ಭಗವಂತ ರೈತನ ಮುಖಾಂತರ ನಮಗೆ ಅಕ್ಕಿಯನ್ನು ಕಳಿಸಿದ್ದಾನೆ. ನನಗಿವತ್ತು ಆಹಾರ ಆಗಿದೆ, ನನ್ನ ಜೊತೆಲಿ ಯಾರಾದರೂ ತಿನ್ನೋರಿದ್ರೆ ನಾನು ಭೇದ ಮಾಡದೆ ಕೊಡ್ತೀನಿ ಅಂದಿದ್ದ ದಿನ ನಾವು ಭಗವಂತನಿಗೆ ಇಷ್ಟ ಆಗ್ತೀವಿ. ನಿಜ. ಇಷ್ಟೇ. ಜಾತಿ ತಪ್ಪಲ್ಲ. ರೈತ ಬೆಳೆಯುವ ಜಾತಿ, ಇನ್ಯಾರೋ ವ್ಯಾಪಾರ ಮಾಡುವ ಜಾತಿ, ಇನ್ಯಾರೋ ತೌಡು ತೆಗೆಯುವ ಜಾತಿ, ಭತ್ತವನ್ನು ತೆಗೆಯುವ ಜಾತಿ, ಇನ್ಯಾರೋ ಟ್ರಾನ್ಸ್ಪೋರ್ಟ್ ಮಾಡುವ ಜಾತಿ, ಅಲ್ಲಿಂದ ಯಾರೋ ಮಾರಾಟ ಮಾಡ್ತಾರೆ, ನಮ್ಮ ಮನೆಗೆ ಪ್ಯಾಕೆಟಿಂಗ್ ಮಾಡ್ತಾನೆ, ಪ್ಯಾಕಿಂಗ್ ಆಗುತ್ತೆ, ಪ್ಯಾಕಿಂಗ್ ಆದಮೇಲೆ ನಮ್ಮ ಮನೆ ತನಕ ಬರುತ್ತೆ. ಅಲ್ಲಿವರೆಗೂ ಎಷ್ಟು ಜಾತಿಯ ಜನ ಅವರವರ ಕೆಲಸವನ್ನು ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಸ್ಟ್ರೈಕ್ ಮಾಡಿದ್ದಿದ್ರೆ ನಮ್ಮ ವರ್ಗ ಇನ್ಮೇಲೆ ನಾವು ರೈತರ ಬೆಳೆಯಲ್ಲಪ್ಪ, ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ನೀವು ಯಾರೋ, ನಾವು ಬೆಳೆಯಲ್ಲ ಅಂತ ರೈತ ಅಂದ್ಬಿಟ್ರೆ ಅವನಿಗೂ ಜೀವನ ಇಲ್ಲ. ಆದರೆ ನಮಗಿದೆಯಾ? ಪ್ಲಾಸ್ಟಿಕ್ ತಿಂತೀವ, ಕಂಪ್ಯೂಟರ್ಸ್ ತಿಂತೀವ, ಮೊಬೈಲ್ಸ್ ತಿಂತೀವ, ಅಥವಾ ಹಣ ಇದೆ, ಗೋಲ್ಡ್ ಇದೆ, ಗೋಲ್ಡ್ ತಿಂತೀವ? ತಿನ್ನಕ್ಕೆ ಅನ್ನವೇ ಬೇಕಲ್ಲ. ಹಾಗಿದ್ರೆ ಬೆಳೆಯುವ ರೈತ ಯಾವ ಜಾತಿ ಆದ್ರೆ ನನಗೇನು? ಅನ್ನ ಕೊಡೋ ದೇವರ ಅಷ್ಟೇ. ಇಷ್ಟ ಅರ್ಥ ಆಗಿದ್ದ ದಿನ ಈ ಜಾತಿ ಪದ್ಧತಿ ಹೊರಟೋಗುತ್ತೆ, ಜಾತಿಯ ಅನಿಷ್ಟ ಪದ್ಧತಿ ಹೋಗುತ್ತೆ. ಜಾತಿ ಈಸ್ ಒನ್ ಟೈಪ್, ಅದು ಯಾವತ್ತಿಂದನೂ ಆಚರಣೆಗೆ ಬಂದಿದೆ. ಇರಲಿ ಬಿಡಿ, ಯಾವ ಜಾತಿ ಆದರೂ ಇರಲಿ. ಮಡಿವಾಳರು ಅಂತ ಹೇಳ್ತಾರೆ, ಅಂದರೆ ಅವ್ರ ಬಟ್ಟೆ ಒಗೆಯುವವರು ಅಂತ. ಅಗಸರು ಅಂತ ಹೇಳ್ತಾರೆ, ಮಡಿವಾಳರು ಅಂತ ಹೇಳ್ತಾರೆ, ಸವಿತಾ ಸಮಾಜದವರು ಅಂತ ಹೇಳ್ತಾರೆ, ಕಟಿಂಗ್ ಮಾಡೋರು ಅಂತ ಹೇಳ್ತಾರೆ. ಅದೆಲ್ಲ ಒಂದೊಂದು ಜಾತಿ ಅಲ್ವಾ? ಇರಲಿ ಬಿಡಿ. ಈ ಎಲ್ಲ ಜಾತಿಗಳ ಭಿನ್ನತೆಗಳನ್ನು ಒಟ್ಟು ಮಾಡಿದ್ದೇ ನಮ್ಮ ದೇಶ ಅಲ್ವಾ? ಇಂಥ ದೊಡ್ಡ ಕಲ್ಚರ್ ಅಲ್ವಾ ನಮ್ಮದು? ಇಷ್ಟು ಜಾತಿ ಡಿವಿಷನ್ ಮಾಡಿದ್ದೀವಲ್ವಾ? ಇದನ್ನು ಜಾತಿ ಬೈಫರ್ಕೇಶನ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಇಷ್ಟು ಜಾತಿಯ ಡಿವಿಷನ್ ಮಾಡಿದ್ದೀವಿ ಅಂತ ಅಲ್ವಾ? ಎಷ್ಟು ನೀಟ್ ಡಿವಿಷನ್ಸ್ ಇದೆ ಅಲ್ವಾ ನಮ್ಮಲ್ಲಿ? ಸೆಗ್ರಿಗೇಷನ್ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇತ್ತಾ? ಇಷ್ಟು ಡಿವಿಷನ್ಸನ್ನು, ಬ್ಯೂಟಿಫುಲ್ ಡಿವಿಷನ್ಸ್. ಈಗ ಬಿಗ್ ಬಜಾರು ಅಥವಾ ಮಾಲ್ಸ್ಗೆಲ್ಲ ಹೋಗಿದ್ದೀರಿ ಅಲ್ವಾ? ಎಂಟೈರ್ ಮಾಲನ್ನು ತೊಗೊಂಬಂದು ಒಂದು ಗುಡ್ಡೆ ಮಾಡಿಟ್ಬಿಟ್ರೆ, ಎಲ್ಲ ಪದಾರ್ಥಗಳನ್ನು ಗುಡ್ಡೆ ಮಾಡಿಟ್ಬಿಟ್ರೆ ಸೆಗ್ರಿಗೇಷನ್ ಮಾಡುವವರು ಯಾರು? ಬೇಕಾದ ಎಲ್ಲಿ ಸಿಗುತ್ತೆ ತಕ್ಷಣ. ಹಾಗಾಗಿ ಈ ಬೈಫರ್ಕೇಶನ್ ಬೇಕಿತ್ತು. ಇದು ಬೇಳೆಗಳು, ಇದು ಅಕ್ಕಿ, ಇದು ತಿನ್ನುವ ಪದಾರ್ಥಗಳು, ಇದು ಕಾಸ್ಮೆಟಿಕ್, ಇದು ಮೆಡಿಸನ್, ಇದು ಬಟ್ಟೆ. ನೀವು ಮಾಲ್ಗೆ ಹೋದಾಗ ಎಷ್ಟು ಬ್ಯೂಟಿಫುಲ್ ಬೈಫರ್ಕೇಶನ್ ಇದೆ. ಇದು ಆ್ಯಕ್ಚುಲಿ ಬ್ಯೂಟಿಫುಲ್ ಆಗೇ ಇದೆ. ಅಷ್ಟು ಬ್ಯೂಟಿಫುಲ್ ಬೈಫರ್ಕೇಶನ್ ನಮ್ಮ ಪದ್ಧತಿಗಳ ಬೈಫರ್ಕೇಶನ್, ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋ ಬೈಫರ್ಕೇಶನ್ ಇಷ್ಟು ಬ್ಯೂಟಿಫುಲ್ ಇದೆ. ನಾವೇನು ಮಾಡಿಬಿಟ್ವಿ, ಯಾರೋ ಒಬ್ಬರು ಬ್ರಾಹ್ಮಣರು ಅವ್ರು ಅನ್ಕೊಂಡ್ಬಿಟ್ರು ನಾವು ತುಂಬ ದೊಡ್ಡವರು. ಅದರಲ್ಲಿ ದಾರ್ಶನಿಕರು ಬ್ರಾಹ್ಮಣ ಅಂತಿದ್ದೇ ಬೇರೆ, ಆದರೆ ನಾವು ಅರ್ಥ ಮಾಡ್ಕೊಂಡಿದ್ದು ಬ್ರಾಹ್ಮಣ ಅಂತಾನೆ ಬೇರೆ. ಕ್ಷತ್ರಿಯ ಅಂತಂದರೆ ಪ್ರೊಟೆಕ್ಟರ್ ಅಂತ, ಬ್ರಾಹ್ಮಣ ಅಂದರೆ ಥಿಂಕರ್ ಅಂತ, ಪ್ಲಾನರ್, ಥಿಂಕರ್. ಅಡ್ಮಿನಿಸ್ಟ್ರೇಟರ್ ಅಂದರೆ ಕ್ಷತ್ರಿಯ ಅಂತ.
ಇದೆಲ್ಲವನ್ನು ಟ್ಯಾಲೆಂಟ್ ರಿಸೋರ್ಸ್ಗಳನ್ನು ಒಟ್ಟು ಮಾಡೋವಂಥವ್ರನ್ನ ನಾವು ರಿಸೋರ್ಸ್ ಮೊಬಿಲೈಸರ್ ಅಂತ ಕರೆದ್ವಿ. ಅವ್ರನ್ನ ನಾವು ವೈಶ್ಯ ಅಂತ ಕರೆದ್ವಿ. ಆ್ಯಕ್ಚುಲಿ ಎಕ್ಸಿಕ್ಯೂಷನ್ ಮಾಡಬೇಕಲ್ಲ, ಅವ್ರನ್ನ ನಾವು ಶೂದ್ರ ಅಂತ ಕರೆದ್ವಿ. ಪದಗಳಿಗೆ ಸೇಲ್ ಆಗಿಬಿಟ್ವಿ. 2-3 ವಿಷಯಗಳನ್ನು ಹೇಳ್ತೀನಿ ಇಲ್ಲಿ. ದಾರ್ಶನಿಕರು ಅವರು ದೇಹವನ್ನು ತಲೆ ಅಂತಂದ್ರು, ಅಂದರೆ ಬ್ರಾಹ್ಮಣನನ್ನು ತಲೆ ಅಂತಂದ್ರು, ಬಾಹುಗಳನ್ನು ಕ್ಷತ್ರಿಯ ಅಂತ ಕರೆದ್ರು, ತೊಡೆಗಳನ್ನು ಅವರು ವೈಶ್ಯ ಅಂತ ಕರೆದ್ರು, ಪಾದವನ್ನು ಶೂದ್ರ ಅಂತ ಕರೆದ್ರು. ತಕ್ಷಣ ಯಾರಿಗೋ ಅನ್ನಿಸ್ಬಿಡ್ತು ನಮ್ಮ ತಲೆ ತುಂಬ ದೊಡ್ಡದು, ತುಂಬ ವ್ಯಾಲ್ಯೂ ಅಂತ ಅನ್ನಿಸ್ಬಿಡ್ತು. ಕೈಗಳಿಗೆ ಅನ್ನಿಸ್ತು ನಾನು ತುಂಬ ವ್ಯಾಲ್ಯೂ ಅಂತ ಅನ್ನಿಸ್ತು. ತೊಡೆಗಳಿಗೆ ಅನ್ನಿಸ್ತು ನಾನು ಇದ್ರೆ ತಾನೇ ಇದೆಲ್ಲ ಅಂತ. ಪಾದಗಳಿಗೆ ಅನ್ನಿಸ್ತು ನಾನು ಇಲ್ದಿದ್ರೆ ಯಾರಿಗೂ ಬದುಕೇ ಇಲ್ವಲ್ಲ ಅಂತ. ಈಗ 4 ಬೇರೆ ಬೇರೆ ಭಾಗಗಳಾಗಿ ಯೋಚನೆ ಮಾಡಿದಾಗ ಏನು ಅನ್ಸುತ್ತೆ, ನಮಗೆ ಇದು ದೇಹ ಆಗಿ ಕಾಣಲ್ಲ, ಬರೀ ಒಂದು ಅಂಗ ಆಗಿ ಕಾಣುತ್ತೆ. ಆಯಾ ಪೀಸ್ 4 ಪೀಸ್ ಮಾಡಿ ಯಾವ ಪೀಸ್ಗೂ ಐಡೆಂಟಿಟಿ ಇಲ್ಲ. ಇಡೀ ಪೀಸಿಗೆ ಐಡೆಂಟಿಟಿ ಬರೋದು ಯಾವಾಗ ಜೋಡಿಸ್ತಾರೆ. ವಾವ್, ಬ್ಯೂಟಿಫುಲ್. ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ಜೋಡಿಸ್ತಾ ಇದ್ದೀವಿ. ನಮ್ಮ ಹಿಂದಿನವ್ರು ಏನೇನು ಮಾಡಿದ್ರು ಎಲ್ಲ ಪೀಸ್ ಪೀಸ್ ಮಾಡ್ಕೊಂಡು ಬಂದ್ರು. ತಿನ್ನೋಕ್ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನೋಕ್ ಚೆನ್ನಾಗಿರುತ್ತೆ, ಆದ್ರೆ ಅದು ಜೀವ ಇಲ್ಲ ಅಲ್ಲಿ. ಕರೆಕ್ಟ್. ನಾವೇನು ಕೆಲಸ ಮಾಡಕ್ ಹೊರಟಿದೀವಿ, ಜೀವ ಕೊಡುವ. ತುಂಬಾ ಹೊರಟಿದೀವಿ. ಅದರಲ್ಲಿ ದಾರ್ಶನಿಕರಿಗೆ ಅನ್ನಿಸ್ತು, ಯಾರೋ ಬಂದು ಕೇಳಿದ್ರು ತಲೆ ತುಂಬಾ ಬುದ್ಧಿ ಯೂಸ್ ಮಾಡ್ತೀವಲ್ವಾ, ತಲೆ ದೊಡ್ಡದಲ್ವಾ, ಅಂದ್ರೆ ತುಂಬಾ ಎತ್ತರದ ವ್ಯಕ್ತಿತ್ವ ಅಲ್ವಾ ಅದೊಂದು. ಅದಕ್ಕೆ ಅವ್ರು ಹೇಳಿದ್ರು ನಮಸ್ಕಾರ ಮಾಡುವಾಗ ತಲೆನ ಮುಟ್ಟಿ ನಮಸ್ಕಾರ ಮಾಡಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀವಿ. ವಾವ್, ಬ್ಯೂಟಿಫುಲ್, ಪರ್ಫೆಕ್ಟ್. ಸೊ ಜಾತಿ ಪದ್ಧತಿ ಇಲ್ಲ ಅನ್ನೋದಕ್ಕೆ ಪ್ರೂಫ್ ನಮ್ಮಲ್ಲಿ. ಪ್ರೂಫ್ ಏನು, ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೀವಿ, ತಲೆ ಮುಟ್ಟಿ ಅಲ್ಲ. ಅಹಂಕಾರ ಪ್ರತಿ ಸತಿ ತಗ್ಗಬೇಕು ಅಂತ, ತಗ್ಗು ಅಂತ, ಎಂಥವ್ರಾದ್ರೂ ತಗ್ಗಬೇಕು. ಹಾಗಿದ್ರೆ ಕಾಲು ಶೂದ್ರ ಆದ್ರೆ ಕಾಲಿಗೆ ಯಾಕೆ ನಾವು ನಮಸ್ಕಾರ ಮಾಡ್ತಾ ಇದ್ವಿ? ಶೂದ್ರ ಅನ್ನೋದು ಒಂದು ವಿಂಗ್. ನಾವು ವರ್ಟಿಕಲ್ ಆಗಿ ನೋಡಿದಾಗ ಇದು ಸುಪೀರಿಯರ್, ಇದು ಇನ್ಫೀರಿಯರ್ ಅಂತ ಅನ್ಸುತ್ತೆ. ಹಿಂಗೆ ನೋಡಿದಾಗ ಎಲ್ಲ ಸೇಮ್. ಇದನ್ನ 4 ಭಾಗ ಮಾಡಿ 4 ಭಾಗ. ಒಂದು ನುಗ್ಗೆಕಾಯಿ ಇದೆ, ನುಗ್ಗೆಕಾಯಿನ 4 ಭಾಗ ಮಾಡಿ 4 ನುಗ್ಗೆಕಾಯಿ ಒಂದೇ, ಅಷ್ಟೇ ಒಂದೇ. ನುಗ್ಗೆಕಾಯಿಯಲ್ಲಿ ಬೇರೆ ಭೇದ ಭಾವ ಇದೆಯಾ ಆವಾಗ? ಇಲ್ಲ ಅಲ್ವಾ? ಹಾಗೆ ನಮ್ಮಲ್ಲೂ ದೇಹದಲ್ಲೂ ಭೇದ ಭಾವ ಇಲ್ಲ. ದೇಹದಲ್ಲಿ ಇಲ್ಲದೆ ಇರುವಾಗ ಭಿನ್ನತೆ ಬೇರೆದ್ರಲ್ಲಿದೆ. ಚಪ್ಪಲಿ ಹೊಲ್ಕೊಡೋರು ನಮಗೆ ನಮ್ಮ ಜಾತಿಯವರ, ಯಾರಾದ್ರೂ ಹೊಲ್ದಿರ್ಲಿ, ಇವತ್ತಿನ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಹೊಲ್ದಿರ್ಲಿ ಅಥವಾ ಯಾರ್ದಾದ್ರು ಲಿಡ್ಕರ್ ಹೊಲ್ದಿರ್ಲಿ, ಯಾವ್ದಾದ್ರು ರಸ್ತೆ ಬದಿಯಲ್ಲಿ ಹೊಲ್ದಿರ್ಲಿ, ನಮ್ಮ ಚಪ್ಪಲಿ ಹೊಲ್ಕೊಟ್ಟಿದಾರಲ್ವಾ. ನಾವು ಹಾಕ್ಕೊಳ್ಳೋ ಬಟ್ಟೆ ನಮ್ಮ ಜಾತಿಯವ್ರು ಹೊಲ್ದಿದ್ದ? ಇಲ್ಲ ಅಲ್ವಾ? ಹೊಲ್ದಿದ್ಯಾರೋ ಗೊತ್ತಿಲ್ಲ ನನಗೆ, ಆದ್ರೆ ಹಾಕ್ಕೊಂಡಿಲ್ವಾ? ನಮ್ಮ ಕಟಿಂಗ್ ಮಾಡ್ತಾ ಇರೋದು ಯಾರು? ನಮ್ಮ ದೇಹಕ್ಕೆ ಅಲಂಕಾರ ಮಾಡ್ತಾ ಇರೋದು ಯಾರು? ಸೋಪ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾ ಇರೋದು ಯಾರು? ಟೂತ್ ಬ್ರಷ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದ್ಯಾರು? ಟೂತ್ ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಟಿದ್ಯಾರು? ಇವರೆಲ್ಲ ನಮ್ಮ ಜಾತಿಯವರೇನಾ? ಇಲ್ಲ ಅಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಜಾತಿಗಳ ಪದಾರ್ಥಗಳನ್ನು ಬಳಸ್ತಾ ಇಲ್ವಾ? ಹಾಗಿದ್ರೆ ಆ ಜಾತಿಗಳ ಬಗ್ಗೆ ಗೌರವ ಬೇಡವಾ? ಐರನ್ ಮಾಡಿಕೊಡೋರ ಬಗ್ಗೆ ಗೌರವ ಬೇಡವಾ? ಮಾಲಿ ಬಂದು ನಮ್ಮ ಕಸವನ್ನು ತಗೊಂಡೋಗ್ತಾರಲ್ಲ, ಅವ್ರ ಬಗ್ಗೆ ಗೌರವ ಬೇಡವಾ? ಇದೇ ಜೋಡಿಸುವಿಕೆ. ಈ ಜೋಡಿಸುವಿಕೆಯನ್ನು ನಾವು ಯೋಗ ಅಂತ ಕರಿತೀವಿ. ಈ ಯೋಗವನ್ನೇ ನಾನು ಯೋಗಾತ್ಮ ಮೆಥಡ್ ಅಂತ ಕರೀತೀನಿ. ಇಷ್ಟು ಸಿಂಪಲ್ ಆಗಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಪ್ರಕೃತಿಗೆ ಇಲ್ಲದೆ ಇರುವ ಭಿನ್ನತೆ ನನಗೆ ಯಾಕೆ ಬೇಕು? ಮಳೆ ಸುರಿಯುವಾಗ ಬ್ರಾಹ್ಮಣನ ಮನೆಗೆ ಮಳೆ ಜಾಸ್ತಿ, ಶೂದ್ರನ ಮನೆಗೆ ಮಳೆ ಕಮ್ಮಿ, ಹಿಂದೂ ಮನೆಗೆ ಮಳೆ ಜಾಸ್ತಿ, ಮುಸ್ಲಿಂ ಮನೆಗೆ ಮಳೆ ಕಮ್ಮಿ ಅಂತ ಏನಾದ್ರು ಇದೆಯಾ? ಇಲ್ಲ ಅಲ್ಲ. ಮಳೆ ಬರ್ತಾ ಇದೆ ಅಷ್ಟೇ, ಅದು ಪ್ರಕೃತಿ. ದೇವರುಗಳಿಗೆ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಭಿನ್ನತೆ ನಮ್ಗೆ ಯಾಕೆ? ರಾಮ ಹೇಳ್ತಾನೆ ನಾನು ಶಿವನ ಪೂಜೆಯನ್ನು ಮಾಡ್ತೀನಿ ಅಂತ, ಶಿವ ಹೇಳ್ತಾನೆ ರಾಮನ ಪೂಜೆಯನ್ನು ನಾನು ಮಾಡ್ತೀನಿ ಅಂತ. ರಾಮೇಶ್ವರದಲ್ಲಿ ಆಗತ್ತಿದೋ? ಈ ಭಿನ್ನತೆಗಳು ಬರಬಾರ್ದು, ಈ ತರ ಇರಬಾರ್ದು ಅಂತಾನೆ ಹರಿಹರ ಅಂತ ಇಟ್ಟೋದು. ಹರಿದ್ವಾರ ಹರದ್ವಾರ ಎರಡು ಒಂದೇನೆ. ಹಾಗೆ ಅಯ್ಯಪ್ಪನ ತಗೊಂಬರೋದು ಯಾತಕ್ಕೆ? ಹರಿನೂ ಇದ್ದಾನೆ, ಹರನೂ ಇದ್ದಾನೆ, ಇವರಿಬ್ಬರ ಜನ್ಮ ಆಗಿದ್ದ ಪುತ್ರ ಅಂತ. ಅಲ್ಲೊಂದು ಸಿಂಕ್ರನೈಸ್ ಮಾಡಬೇಕಿತ್ತು. ಅವತ್ತು ಸಮಾಜ ಒಡೆದೋಗಿತ್ತು, ಶೈವರು ವೈಷ್ಣವರು ಅಂತ. ಅವ್ರೆರಡನ್ನೂ ಯಾರೋ ಸೇರಿಸ್ಬೇಕಾಗಿತ್ತು, ಬನ್ನಿ ಅಂತ ಸೇರಿಸಿದ್ರಪ್ಪ. ಹರನ ಅಂಶನೂ ಇದೆ, ಹರಿಯ ಅಂಶನೂ ಇದೆ, ಬನ್ನಿ ಇಲ್ಲಿ ಅಂತ ಸೇರಿಸಿದ್ರಪ್ಪ.
ಹಾಗೆ ಯಾರಾದರೂ ಒಬ್ರು ಸೇರಿಸ್ಕೊಂಡು ಬರ್ಬೇಕು, ಅವಾಗ ಸೇರಿಸ್ಬೇಕು. ಒಡೆದೋಗ್ತದ್ದು ನಮ್ಗೆ ಸಾಮಾನ್ಯ ಜ್ಞಾನ ತುಂಬಾ ಕಡಿಮೆ, ನಾವು ಒಡೆದೋಗ್ತಾ ಇದ್ದೀವಿ. ಈಗ ನಿಮ್ಮ ಅಪ್ರೋಚ್ ಇದನ್ನ ಎಲ್ಲಾದರೂ ಹೇಳುವಾಗ್ಲೋ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ್ಲೋ ರಿಜೆಕ್ಷನ್ ಆಗಿದ್ದುಂಟಾ? ನಮ್ಮ ಮನೆಯಿಂದಾನೇ ಶುರು ಆಗತ್ತೆ ಇವೆಲ್ಲ. ನಮ್ಮ ಮನೆಯಿಂದ ಆಗತ್ತೆ, ನನ್ನ ಹತ್ತಿರದ ನೆಂಟರಿಂದ ಆಗತ್ತೆ, ನನ್ನ ಹತ್ತಿರದ ಸ್ನೇಹಿತರಿಂದ ಆಗತ್ತೆ. ಅದ್ರ ಮಧ್ಯೆ ಇದನ್ನ ಹೆಂಗೆ ಮತ್ತೆ ಪ್ರತಿಪಾದಿಸೋದು, ಹೇಗೆ ನಾನು ಇಂಪ್ಲಿಮೆಂಟೇಷನ್? ಯಾರಿಗೂ ಪ್ರೂವ್ ಮಾಡಕ್ ಹೊರಟಿಲ್ಲ, ನಾನು ಚೇಂಜ್ ಮಾಡಕ್ ಹೊರಟಿದ್ದೀನಿ. ಏನ್ ಚೇಂಜ್ ಮಾಡಕ್ ಹೊರಟಿದ್ದೀನಿ? ನನ್ನನ್ನು ನಾನು ಚೇಂಜ್ ಮಾಡ್ಕೊಳಕ್ ಹೊರಟಿದ್ದೀನಿ. ನನ್ನನ್ನು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ, ನನ್ನ ಭಾವನೆಗಳನ್ನ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಯಾರ ಅಬ್ಲಿಗೇಷನ್ ಇಲ್ಲ. ಹಾಗಾಗಿ ನನ್ನನ್ನು ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೆಂಗೆ ನಡ್ಕೋತೀನಿ, ಬಾಕಿಯವ್ರು ಹಾಗೆ ನಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಅದಕ್ಕೆ ಪ್ರೂಫ್ ನಮ್ಮ ಆಡಿಯನ್ಸ್ ಕೂಡ. ಯಾಕೆ ಇದೊಂದು ಹಾಟ್ ಟಾಪಿಕ್, ಸೆನ್ಸಿಟಿವ್ ಟಾಪಿಕ್ ನಾನು ನಿಮ್ಮ ಹತ್ರನೇ ಕೇಳಬೇಕು ಅಂತ ಇದನ್ನು ಯಾಕೆ ಅರೈಸ್ ಮಾಡಿದೆ ಅಂದರೆ, ನಿಮ್ಮ ಅಪ್ರೋಚ್, ನಿಮ್ಮ ಆಲೋಚನೆಯ ವಿಧಾನ ಇದೆಯಲ್ಲ, ಅದು ತುಂಬ ಸಿಂಪ್ಲಿಫೈ ಮಾಡುತ್ತೆ. ನಿಮ್ಮ ಎಕ್ಸ್ಪ್ಲನೇಷನ್ ಕ್ಲೀನಾಗಿ ಅರ್ಥ ಮಾಡಿಸುತ್ತೆ, ಹೌದು ಅಂತ ಮನಸ್ಸಿಗೆ ನಾಟಿಸುತ್ತೆ, ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಶಕ್ತಿನೂ ಕೊಡುತ್ತೆ. ಅದಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ತುಂಬ ರಿಸೋರ್ಸ್ನ ಜೋಡಿಸ್ಕೋಬೇಕು, ತುಂಬ ಖರ್ಚಾಗುತ್ತೆ, ತುಂಬ ಟೈಮ್ ಬೇಕು. ನೋ, ಹಿಂಗೆ ಅಂತೀರ ನೀವು, ಯಾವಾಗಲೂ ಹಿಂಗೆ ಅಂತೀರ. ಹಾಗೇ ತಂದ್ಕೊಳ್ಬಹುದಾದಂತಹ ಆಚರಣೆಗಳಿದೆಲ್ಲ. ಒಂದು ಮನೆ ಕಟ್ಟಕ್ಕೆ ಹೊರಟಿದ್ವಿ, ಹೇಳಿ ಏನೇನು ಬೇಕು? ಇಟ್ಟಿಗೆ, ಮಣ್ಣು, ಸಿಮೆಂಟು ಎಲ್ಲವೂ ಬೇಕು. ಸಾಕ? ಕಬ್ಬಿಣ ಬೇಕು. ಸಾಕ? ಅದಕ್ಕೊಂದು ಪ್ಲ್ಯಾನ್ ಬೇಕು, ಆರ್ಕಿಟೆಕ್ಟ್ ಬೇಕು, ಆಮೇಲೆ ಹಣ ಬೇಕು, ಎಲ್ಲ ಜನ ಬೇಕು ಅಲ್ವಾ? ಈಗ ಚಾತುರ್ವರ್ಣವನ್ನು ಹೊಸ ಭಾಗ ಮಾಡೋಣ. ಇವತ್ತಿನ ನೋಡೋರೆಲ್ಲರೂ ಚಾತುರ್ವರ್ಣ ಅಂತಂದ್ರೆ ಜಾತಿ ಅಲ್ಲ ಅದು. ವರ್ಣ ಅಂದ್ರೆ ಜಾತಿ ಅಲ್ಲ ಅದು. ವರ್ಣ ಅಂದ್ರೆ ಯಾರೋ ದೊಡ್ಡವರು ಚಿಕ್ಕವರು ಅಲ್ಲ. ಇದು ಒಬ್ಬರು ಇನ್ನೊಬ್ಬರಿಗೆ ಕೆಲಸವನ್ನ ಕೊಡೋದು. ಮೊದಲನೇ ಕೆಲಸ, ನಾನು ಮನೆ ಕಟ್ಟಬೇಕು, ನಾನು ಯಾರ ಹತ್ರ ಹೋಗ್ತೀನಿ? ಆರ್ಕಿಟೆಕ್ಟ್ ಹತ್ರ ಹೋಗ್ತೀನಿ. ಅವರ ಕೆಲಸ ಏನು? ಪ್ಲಾನ್ ಮಾಡಿ ಕೊಡ್ತಾರೆ ಅಷ್ಟೇ. ಅವರೊಬ್ಬರೇ ಗ್ರೇಟಾ? ಪ್ಲಾನ್ ಇಟ್ಕೊಂಡ್ಬಿಟ್ರೆ ಸಾಕಾ? ನೆಕ್ಸ್ಟ್ ಏನು ಮಾಡ್ತೀನಿ? ಪ್ಲಾನ್ ಸ್ಯಾಂಕ್ಷನ್ಗೆ ಹೋಗ್ತೀನಿ. ಸರ್ಕಾರ ನಂಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಕೊಡ್ಬೇಕು. ಆ ಸರ್ಕಾರ ಏನದು? ಕ್ಷತ್ರಿಯ. ಅದಾದಮೇಲೆ ಮೇಸ್ತ್ರಿ ಹತ್ರ ಹೋಗ್ತೀನಿ. ಎಲ್ಲ ಪದಾರ್ಥಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತೀನಿ, ಎಲ್ಲ ತಗೊಂಡ್ಬರ್ತೀನಿ. ಎಲ್ಲ ರೆಡಿ ಆಯಿತು. ಆದರೆ ಕೆಲಸ ಮಾಡೋರೇ ಇಲ್ಲದೆ ಇದ್ದರೆ ನನ್ನ ಮನೆ ಕಟ್ಟಕ್ಕಾಗತ್ತಾ? ಹಾಗಿದ್ರೆ ಫೈನಲ್ ಲ್ಯಾಪ್ ಯಾರು? ನಾಲ್ಕನೇ ಹಂತ ಯಾರು? ಶೂದ್ರ. ಈಗ ಶೂದ್ರ ಶ್ರೇಷ್ಠನ ಕನಿಷ್ಠ? ಶ್ರೇಷ್ಠ. ಮೊದಲನೇ ಅವ್ರನ್ನ ಥಿಂಕರ್ಸ್ ಅಂಡ್ ಪ್ಲಾನರ್ಸ್ ಅಂತ ಕರಿತೀವಿ. ಇವತ್ತಿಂದ ನಿಮ್ಮನ್ನ ಹಿಡಿದು ಹೊಸ ಬೈಫರ್ಕೇಶನ್, ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಬೇಡ, ಆ ಪದಗಳನ್ನು ಚೇಂಜ್ ಮಾಡಿಬಿಡಿ. ಹೊಸ ಬೈಫರ್ಕೇಶನ್, ಥಿಂಕರ್ಸ್ ಅಂಡ್ ಪ್ಲಾನರ್ಸ್. ಎರಡನೇದು ಅಡ್ಮಿನಿಸ್ಟ್ರೇಟರ್ಸ್. ಅಂದ್ರೆ ಕ್ಷತ್ರಿಯ. ಅವರು ಕ್ಷತ್ರಿಯ ಅಂದರು ಅವತ್ತಿಗೆ. ಇವತ್ತಿಗೆ ಅಡ್ಮಿನಿಸ್ಟ್ರೇಟರ್. ನಮ್ಮ ಪೊಲೀಸ್ ಈಸ್ ಅನ್ ಅಡ್ಮಿನಿಸ್ಟ್ರೇಟರ್. ಕಮಿಷನರ್ ಆಫ್ ಪೊಲೀಸ್ ಈಸ್ ಅನ್ ಅಡ್ಮಿನಿಸ್ಟ್ರೇಟರ್. DC ಈಸ್ ಅನ್ ಅಡ್ಮಿನಿಸ್ಟ್ರೇಟರ್. ಅವರೆಲ್ಲ ಇರೋ ಅಷ್ಟೊತ್ತಿಗೆ ನನ್ನ ಜೀವನ ನಡೀತಾ ಇದೆ. ಮೂರನೇ ವರ್ಗ ವ್ಯಾಪಾರ ಮಾಡಬೇಕು. ರಿಸೋರ್ಸ್ ಮೊಬಿಲೈಸರ್ಸ್, ಟ್ರೇಡರ್ಸ್, ರಿಸೋರ್ಸ್ ಮೊಬಿಲೈಸರ್ಸ್ ಬೇಕು. ನಾಲ್ಕನೇದು ಎಕ್ಸಿಕ್ಯೂಟರ್ಸ್. ಶೂದ್ರ ಅಂತ ಕರೆದಾಗ ಎಲ್ಲೋ ನಾವು ಇವತ್ತಿನ ಕೇಳಿಸ್ಕೊಂಡು ಶೂದ್ರ ಅಂದ್ರೆ ಚಿಕ್ಕವರು ಅಂತ ನಮಗೂ ಅನ್ನಿಸ್ಬಿಡುತ್ತೆ. ಬೇಡ, ಎಕ್ಸಿಕ್ಯೂಟರ್ಸ್. ವಿ ವಿಲ್ ಗಿವ್ ದಮ್ ಎ ರೆಸ್ಪೆಕ್ಟಬಲ್ ಪೊಸಿಷನ್. ಇದು ಏನೇ ಮಾಡಿದ್ರು ಅವ್ರು ಇಲ್ಲದೆ ಹೋದ್ರೆ ಕೊನೆಗೆ ಅದು ಲಾಜಿಕಲ್ ಎಂಡ್ ಆಗೋದೇ ಇಲ್ಲ. ಆ ವರ್ಗ ಇಲ್ಲ ಅಂದ್ರೆ. ಅಂಬಾನಿ ಇದ್ದಾನೆ, ಆದ್ರೆ ಅಂಬಾನಿ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಆಗೋದು ಯಾವಾಗ? ಕೆಲಸ ಮಾಡಿದಾಗ, ಕೆಲಸ ಮಾಡೋರಿದ್ದಾಗ. ಹಾಗಿದ್ರೆ ಅಂಬಾನಿ ಎಷ್ಟು ಇಂಪಾರ್ಟೆಂಟು, ಕಡೆಯ ಎಕ್ಸಿಕ್ಯೂಟರ್ ಅಷ್ಟೇ ಇಂಪಾರ್ಟೆಂಟ್. ಎಲ್ಲ ಆಯ್ತು, ಸ್ವಿಚ್ ಹಾಕೋನ್ ಇಲ್ಲದೆ ಇದ್ರೆ, ಮಿಷಿನ್ ಎಲ್ಲ ಆನ್ ಆಯ್ತು, ಸ್ವಿಚ್ ಹಾಕೋನ್ ಇಲ್ಲದೆ ಇದ್ರೆ, ಗಾಡಿ ತಗೊಂಡಾಯ್ತು, ಫ್ಯೂಯಲ್ ಹಾಕೋನ್ ಇಲ್ಲದೆ ಇದ್ರೆ, ಪಂಚರ್ ಹಾಕೋರು ಇಲ್ಲದೆ ಇದ್ರೆ ಬದುಕಿದೆಯಾ ನಮಗೆ? ಸೊ ಬದುಕು ಈಸ್ ಇನ್ಕ್ಲೂಸಿವ್. ವಿವೇಕಾನಂದರು ಹೇಳಿದ್ದು ಇದೆ, ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಇದೆ, ಗಾಂಧೀಜಿ ಹೇಳಿದ್ದು ಇದೆ, ನಮ್ಮ ಅಂಬೇಡ್ಕರ್ ಹೇಳಿದ್ದು ಇದೆ, ಬುದ್ಧ ಹೇಳಿದ್ದು ಇದೆ, ಬಸವ ಹೇಳಿದ್ದು ಇದೆ. ಬಹುಶಃ ನೇಚರು ಒಂದೊಂದು ಸೈಕಲಲ್ಲಿ ಒಬ್ಬೊಬ್ಬರನ್ನ ಕಳಿಸ್ಕೊಡ್ತಾರೆ ಒಂದು ಮೆಸೆಂಜರ್ ಆಗಿ. ಅಂದರೆ ಇದನ್ನ ಹೋಗಿ ಹೇಳು ಅಂತ. ನಾಟ್ ಅನ್ ಎಕ್ಸಾಜುರೇಷನ್. ಅಟ್ ದಿಸ್ ಮೊಮೆಂಟ್ ನೀವು ಇದನ್ನೆಲ್ಲ ಮಾತಾಡುವಾಗ ಇದನ್ನು ತಲುಪಿಸ್ಬೇಕು ಅಂತ ಎಷ್ಟು ಹಾತೋರಿತಿದೆ ನಿಮ್ಮ ಮನಸ್ಸು ಅನ್ನೋದು ನಿಮ್ಮ ಇಮೋಷನ್ಸಲ್ಲಿ ಗೊತ್ತಾಗ್ತಿದೆ. ಯು ಆರ್ ಗೆಟಿಂಗ್ ಇಮೋಷ್ನಲ್.
ಬಹುಶಃ ಯು ಆರ್ ಒನ್ ಸಚ್ ಮೆಸೆಂಜರ್ ಅನ್ಸುತ್ತೆ. ಯು ಸೆಡ್ ನಿಮ್ಮ ತಂದೆ, ನಿಮ್ಮ ಗುರುಗಳು ನಿಮಗೆ ಗೈಡೆನ್ಸ್ ಕೊಟ್ಟರು ಅಂತ. ನೀವು ಎಲ್ಲೋ ವಿಶೇಷವಾಗಿ ದೇವರು ಚೂಸ್ ಮಾಡಿ ಇದನ್ನೆಲ್ಲ ಹೋಗಿ ಹೇಳಪ್ಪ ಅಂತ ಕಳಿಸಿದಾರ ಅಂತ ಅನ್ಸುತ್ತೋ ನಮ್ಮೊಮ್ಮೆ. ಬಿಕಾಸ್ ಇವತ್ತೆಲ್ಲ ತಮ್ಮ ಬಿಸ್ನೆಸ್, ಇವಾಗ ಯು ಹ್ಯಾವ್ ಅ ಸೆಟಲ್ಡ್ ಬಿಸ್ನೆಸ್. GSS ಅಂತ ಒಂದು ಸಂಸ್ಥಾನ ಇದೆ, ಎಷ್ಟು ಜನ ಕೆಲಸ ಕೊಟ್ಟಿದೆ, ಸಂಬಳ ಕೊಟ್ಟಿದೆ, ಜೀವನ ಕೊಟ್ಟಿದೆ. ಅದು ಇದ್ಕೊಂಡು ಯಾಕೆ ಬೇಕಪ್ಪ, ಯಾಕೆ ನಾನು ಏನೋ ಸುಧಾರಣೆ ಮಾಡೋಕ್ಕೆ ಹೋಗಬೇಕು? ಎಷ್ಟು ಜನಕ್ಕೆ ಅನ್ಸುತ್ತೆ ಹೀಗೆ? ಜಗಳದಲ್ಲಿ ಬದುಕಣ್ವ, ಹೊಡೆದಾಟದಲ್ಲಿ ಬದುಕಣ್ವ, ಪಾಕಿಸ್ತಾನ ಥರ, ಐಸಿಸ್ ಥರ, ಇರಾನ್ ಥರ, ಇರಾಕ್ ಥರ ಹಾಗೆ ಬದುಕಣ್ವ, ಅಥವಾ ನೆಮ್ಮದಿಯಾಗಿ ಬದುಕಣ್ವ. ನೆಮ್ಮದಿಯಾಗಿ ಬದುಕಬೇಕು. ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಡವ. ಬೆಳಗ್ಗೆ ಇದ್ದರೆ ಪೇಪರ್ ತಂದು ಕೊಡ್ತಾನೆ, ಇನ್ಯಾರೋ ಹಾಲು ತಂದು ಕೊಡ್ತಾರೆ, ಇನ್ಯಾರೋ ಕಸ ತಗೊಂಡೋಗೋಕೆ ಬರ್ತಾರೆ. ಇವ್ರ ಜೊತೆ ಬದುಕಕ್ಕೆ ಬರಬೇಡವ ನಮಗೆ. ಹಾಗೆ ಬದುಕಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕಲ್ವ, ಪ್ರೀತಿಸ್ಬೇಕಲ್ವ. ಆ ಪ್ರೀತಿಸುವ ಮೈಂಡ್ ಸೆಟ್ಟೇ ಇಲ್ಲದೆ ಇದ್ರೆ ಎಷ್ಟು ದೇವರ ಪೂಜೆ ಮಾಡಿದ್ರೆ ಏನು, ಯಾವ ದೇವರ ಪೂಜೆ ಮಾಡಿದ್ರೆ ಏನು? ನಂಗೊಮ್ಮೆ ಒಬ್ರು ಕೇಳಿದ್ರು, ನಿಮ್ಮ ಶ್ರೀಹರಿ ಸರ್ಗೆ ದೇವರು ಅಂದರೆ ಸ್ವಲ್ಪ ದೂರ ಅಲ್ವಾ ಅಂತ. ನನಗೆ ಆ ಮೊಮೆಂಟ್ಗೆ ಏನು ಅನ್ನಿಸ್ತು ಗೊತ್ತಾ, ಅವ್ರು ಎಷ್ಟು ಹತ್ರ ಅಂತ ಯಾಕೆ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ. ಐ ಆನೆಸ್ಟ್ಲಿ ಫೆಲ್ಟ್ ದಟ್. ಹೀಗೆ ಭಗವಂತ ನಮಗೆ ಬೇಕಾದಷ್ಟು ಕೆಲಸಗಳನ್ನು ಕೊಡ್ತಾನೆ. ರಾಮನಿಗೆ ನೋವು ಕೊಡಲಿಲ್ವಾ? ರಾಮ ನೋವು ಅನುಭವಿಸ್ಲಿಲ್ವಾ? ಒಂದು ವಿಷಯ ಪ್ರೂವ್ ಮಾಡೋಕ್ಕೆ. ರಾಮನಿಗೆ ಇದು ದಾಟಬೇಕಾಗಿರುತ್ತೆ. ಅವನು ಕಾಡಿಗೆ ಬಂದ್ಬಿಡ್ತಾನೆ, ಅಲ್ಲಿಂದ ಒಂದು ನದಿ ದಾಟಬೇಕಾಗಿರುತ್ತೆ. ನಾವಿಕನ್ನ ಕರ್ಕೊಂಬ ಅಂತ ಹೇಳಿ ಒಬ್ರಿಗೆ ಹೇಳ್ತಾನೆ. ಗೊತ್ತಿರೋನೊಬ್ಬ ನಾವಿಕನ್ನ ಕರ್ಕೊಂಬರ್ತಾನೆ. ಬಂತಾ ಇದ್ದಂಗೆ ನಿನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತಾನೆ. ನೀನು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು, ಅದು ತಪ್ಪು ಅಂತ. ಯಾಕೆ ತಪ್ಪು ಅಂತಂದರೆ, ನೀನು ಪ್ರಭು ಶ್ರೀರಾಮ ಅಲ್ವಾ ಅಂತ. ನಾನು ಅದೆಲ್ಲ ಬಿಟ್ಬಿಟ್ಟಲ್ವ ಇಲ್ಲಿಗೆ ಬಂದಿರೋದು, ನಾನು ನೀನು ಒಂದೇ ಅಲ್ವಾ ಅಂತ. ಸರಿ, ರಾಮ ದುಡ್ಡು ಕೊಡೋಕೆ ಹೋಗ್ತಾನೆ, ನಿನ್ನ ಹತ್ರ ದುಡ್ಡು ತೊಗೊಳ್ಳಲ್ಲ ಅಂತ. ನೀನು ಪ್ರಭು ಶ್ರೀರಾಮ, ನೀನು ರಾಜ ನೀನು ಅಂತ. ಇವತ್ತು ರಾಜ ಅಲ್ಲ, ನನಗೇನೋ ಕೊಡೋಕೆ ಅನಿಸಿದೆ, ನನ್ನ ಹತ್ರ ಬಿಟ್ಟು ಹೆಂಗೆ ತೊಗೊಳ್ಳಿ ಅಂತ ಉಂಗುರ ಕೊಡೋಕೆ ಹೋಗ್ತಾನೆ. ಅವ್ನು ತೊಗೊಳ್ಳೋದಿಲ್ಲ. ಅವಾಗ ಅವನು ಕೇಳ್ತಾನೆ, ನಾನು ಕಾಲು ಮುಟ್ಟು ನಮಸ್ಕಾರ ಮಾಡ್ತೀನಿ ಅಂದರೆ ಬೇಡ ಅಂತೀಯಾ, ದುಡ್ಡು ಕೊಡೋಕೆ ಬರ್ತೀಯಾ, ನಾನು ಕೀಳು ಜಾತಿಯವನು ಅಂತ ನಿನ್ಗೆ ಅನಿಸಿದೆಯಾ, ಹಾಗಾಗಿ ನನ್ನನ್ನು ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ವಾ ಅಂತ. ಅವನು ಹೇಳ್ತಾನೆ, ನೀನು ಜಾತಿ ಅಲ್ಲ, ನೀನು ನನಗೆ ತುಂಬ ಹತ್ತಿರದವನು ಅಂತ ಹಗ್ ಮಾಡ್ಕೋತಾನೆ ರಾಮ. ಇದು ರಾಮನ ಅವತ್ತಿನ ಗುಣ ನಮ್ಗೆ ಇವತ್ತಿಗೆ ಯಾಕಿಲ್ಲ ಅಂತ ಎಷ್ಟು ಬೇಕಾಗಿದ್ದದ್ದು ನಮಗೆ. ರಾಮನಿಗೆ ಇಲ್ಲದೆ ಇರುವ ಜಾತಿ ನನಗೆ ಯಾಕೆ ಬೇಕು ಅಂತ ಅಲ್ವಾ? ಸೊ ಹೀಗೆ ಆದರ್ಶಗಳನ್ನು 10,000 ವರ್ಷದ ಹಿಂದೆ ನಡೆದಿದ್ದು ಆದರ್ಶವೇ, ಇವತ್ತಿಗೂ ಅದೇ ಆದರ್ಶ. ಹಂಗೆ ನಡ್ಕೊಂಡ್ರೆ ಇವತ್ತು ನಮ್ಮನ್ನು ಅದೇ ಗೌರವದಲ್ಲಿ ನಡೆಸ್ಕೋತಾರೆ. 100 ಜನದಲ್ಲಿ 90 ಜನ ನನ್ನನ್ನು ದ್ವೇಷಿಸ್ಬೋದು, 10 ಜನ ಅಂತೂ ನನಗೆ ಹತ್ತಿರ ಇರ್ತಾರೆ ಅಲ್ವಾ? ಇಟ್ಸ್ ಅವರ್ ಡ್ಯೂಟಿ. ಈ ಅಜ್ಞಾನದ ಪ್ರಪಂಚದಿಂದ ಜ್ಞಾನದ ಕಡೆಗೆ ಕರ್ಕೊಂಬರುವಂತಹ ಕೆಲಸ ನಮ್ಮದು. ಹಣ ಯಾಕೆ ಬೇಕಿತ್ತು ನನಗೆ, ಕಾರ್ ಯಾಕೆ ಬೇಕಿತ್ತು, ಅಥವಾ ದೊಡ್ಡ ಕಂಪನಿ ಯಾಕೆ ಬೇಕಿತ್ತು ಅಂತಂದರೆ, ಈ ಎಲ್ಲ ಕೆಲಸ ಮಾಡೋಕ್ಕೆ ಸೌಕರ್ಯಗಳು ಬೇಕು ಅಷ್ಟೇ. ನಮ್ಮ ತಂದೆ ಹೇಳೋರು, ನಿಂಗೆ ಕಾರ್ ಬೇಕು ಅಂದರೆ ಹಿಂದೆ 3 ಜನನ ಕೂಡಿಸ್ಕೊಳ್ಳೋಕೆ ರೆಡಿ ಇದ್ದರೆ ಕಾರ್ ತಗೋ, ಇಲ್ಲದೆ ಇದ್ರೆ ಕಾರ್ ಅವಶ್ಯಕತೆ ಇಲ್ಲ ನಿನಗೆ ಅನ್ನೋರು. ಮನೆಯಲ್ಲಿ 2 ಎಕ್ಸ್ಟ್ರಾ ರೂಮ್ ಯಾಕೆ ಬೇಕು ಅಂತಂದರೆ, ಯಾರಾದರೂ ಬಂದರೆ ಅವ್ರನ್ನ ಮಲಗಿಸೋದಕ್ಕೆ ಬೇಕು, ಹಾಗಾಗಿ ಮನೆ ದೊಡ್ಡದಾಗಿ ಕಟ್ಟಿ ಅಂತ ಹೇಳೋದು ಅಷ್ಟೇ. ನಾವಿವತ್ತು ಅದನ್ನ ಅರ್ಥೈಸ್ಕೊಂಡಿರೋ ರೀತಿ ಇದು ನನ್ನ ಮೆಸೇಜ್. ನಾನು ಯಾರನ್ನೋ ಚೇಂಜ್ ಮಾಡೋಕ್ಕೆ ಹೊರಟಿಲ್ಲ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ. ಎವ್ರಿ ಡೇ ನನ್ನ ಚೇಂಜಿಂಗ್ ಹ್ಯಾಬಿಟ್ಸ್ ನಡೀತಾನೇ ಇರುತ್ತೆ. ನನ್ನ ತಾಟಲ್ಲೂ 100 ತಪ್ಪುಗಳು ಬರುತ್ತೆ. ಯಾರೋ ತಪ್ಪು ಅಂತ ಹೇಳ್ತಾರಲ್ಲ, ಥ್ಯಾಂಕ್ಸ್ ಹೇಳ್ಬಿಟ್ಟು ಸರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಂಗೆ ವಿಶ್ವಾಸ ಕೊಟ್ಟಿದೆ, ನಂಗೆ ಅನಿಸಿದೆ ಯಾರೋ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ, ಆ ಕಳಿಸ್ಕೊಟ್ಟಿರೋ ಕೆಲಸವನ್ನು ನಾನು ಸರಿಯಾಗಿ ಮಾಡೋಕ್ಕೆ ಹೊರಟಿದ್ದೀನಿ ಅಷ್ಟೇ. 2 ವರ್ಷದ ಹಿಂದೆ ಮಾರ್ಚಲ್ಲಿ ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ ಆದಾಗ ಎಷ್ಟು ಸತಿ ಕೇಳ್ತಿದ್ದೆ ಅಪ್ಪ ನಿನಗೆ, ವಾಟ್ ಈಸ್ ದ ಪರ್ಪಸ್, ನಾನು ಯಾಕೆ ಬದುಕ್ತೆ, ಐ ವಾಂಟ್ ಅನ್ ಆನ್ಸರ್ ಫಾರ್ ದಟ್ ಅಂತ. ಆಲ್ಮೋಸ್ಟ್ ಎಷ್ಟು ಪರಿತಪಿಸಿದೆ ಆ ಪ್ರಶ್ನೆಗೆ ಅಂತಂದರೆ, ಅದಕ್ಕೆ ಉತ್ತರ ಬೇಕು 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 ಅಂತ. ಐ ಥಿಂಕ್ ಟುಡೇ ಇಟ್ಸ್ ಕ್ಲಿಯರ್ ಫಾರ್ ದ ವರ್ಲ್ಡ್, ನಾಟ್ ಫಾರ್ ಯು. ಪ್ರಪಂಚಕ್ಕೆ ಕ್ಲಿಯರ್ ಆಯ್ತಾ ಮೆಸೇಜ್, ಆ್ಯಂಡ್ ಯು ಹ್ಯಾವ್ ಫೌಂಡ್ ಔಟ್ ಯುವರ್ ಆನ್ಸರ್. ನನ್ನ ಆಡಿಯನ್ಸ್ಗೆ ಹೇಳೋದು ಇಷ್ಟೇ, ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ, ಅವರು ಮೆಸೇಜ್ ಮಾಡ್ತಾರೆ, ಅಕ್ನಾಲೇಜ್ ಮಾಡ್ತಾರೆ, ನಾನು ಕೇಳಿಸ್ಕೊಂಡೆ, ನಿಮ್ಮ ಮಾತು ನೋಡಿದೆ,
ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ. ಇದು ಕೂಡ ತುಂಬ ಮುಖ್ಯವಾದ ವಿಷಯ. ಸಮಾಜ ಅಂತ ಬಂದಾಗ, ಒಂದು ಸೊಸೈಟಿ ಅಂತ ಬಂದಾಗ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಜಾತಿ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದು. ಈ ನಿಮ್ಮ ಅಪ್ರೋಚ್ ಏನಾದ್ರು ಒಂದು ಕಾಲು ಭಾಗ ಜನನೋ 0.1% ಜನ ಅದನ್ನ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸುಧಾರಿಸ್ಬಿಡುತ್ತಲ್ವಾ ಅಂತ. ಒಂದು ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, 15-20 ಜನ ಇರ್ತಾರೆ. ಬರ್ಡನ್ನ ಶಕ್ತಿ ಆಗಬೇಕು. ಹಾಗಿದ್ರೆ ಇಷ್ಟು ಜಾತಿಗಳು ನಮ್ಮ ಶಕ್ತಿ ಅಲ್ವಾ? ಇಷ್ಟು ಜಾತಿಗಳಿದೆ. ಪೇಪರ್ ಹಾಕೋರಿದ್ದಾರೆ, ಕಟಿಂಗ್ ಮಾಡೋರಿದ್ದಾರೆ, ಕಸ ತಗೊಂಡೋಗೋರಿದ್ದಾರೆ, ತರಕಾರಿ ತಂದು ಕೊಡೋರಿದ್ದಾರೆ, ಹಾಲು ತಂದು ಕೊಡೋರಿದ್ದಾರೆ. ಇಷ್ಟು ಜನ ಇದ್ದಾರೆ, ಇಷ್ಟು ಜಾತಿಗಳಿದೆ. ಇಷ್ಟು ಜಾತಿ ನನ್ನ ಶಕ್ತಿ ಅಲ್ವಾ? ನನ್ನ ಸಮಾಜ ಶಕ್ತಿ ಅಲ್ವಾ? ನನ್ನ ಸಮಾಜ ಚೆನ್ನಾಗಿರ್ಬೇಕು ಅಂತಂದ್ರೆ ಇಷ್ಟು ಜಾತಿಗಳು ಬೇಕು. ಅಷ್ಟು ಥರದ ಕೆಲಸ ಆಗ್ತಾ ಇದೆ ಅಂತ ಅರ್ಥ. ಇದು ಮನೆ ಒಳಗಿರೋ ಜಾತಿ ಅಲ್ಲ, ಅಥವಾ ಹುಟ್ಟಿನಿಂದ ಬಂದ ಜಾತಿ ಅಲ್ಲ. ಬ್ರಾಹ್ಮಣನ ಮನೆ ಜಾತಿ ಅಂತಂದ್ರೆ ಬ್ರಾಹ್ಮಣನ ಮಗ ಪುರೋಹಿತ ಆಗ್ಬೇಕಾಗಿತ್ತಲ್ವಾ? ಇಲ್ಲ, ಅಡ್ವೊಕೇಟ್ ಆಗಿದ್ದಾರೆ, ಆಡಿಟರ್ ಆಗಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶೂದ್ರನ ಮನೆಯಿಂದ ಬಂದದ್ದು ಬರೀ ಶೂದ್ರನೇ ಆಗಿದ್ದಾನ? ಮನೆ ಕೆಲಸ ಮಾಡ್ತಾ ಇದ್ದಾನ? ಇಲ್ಲಪ್ಪ, ಎಷ್ಟೋ ಸಲ ನಮ್ಮ ಹೆಡ್ ಆಫ್ ದ ಸ್ಟೇಟ್ ಆಗಿರ್ತಾರೆ. ಹಾಗಿದ್ರೆ ಆ ಶೂದ್ರ ಅನ್ನೋ ಪದ ಯಾವತ್ತೂ ಕೆಟ್ಟದ್ದು ಅಂತ ಅನ್ನಿಸ್ಬಾರ್ದು. ಶೂದ್ರ ಇಷ್ಟ ಆಗದೆ ಇದ್ರೆ ಹೊಸ ಡೆಫಿನೇಷನ್ ಕೊಡೋಣ. ಬ್ರಾಹ್ಮಣ ಅಂತ ಒಂದು ಅಹಂಕಾರ ಅಂತ ಅನ್ಸಿದ್ರೆ ಆ ಬ್ರಾಹ್ಮಣನಿಗೆ ಒಂದು ಹೊಸ ಡೆಫಿನೇಷನ್ ಕೊಡೋಣ, ಹೊಸ ಪದವನ್ನು ತಗೊಂಬರೋಣ. ಇನ್ಕ್ಲೂಸಿವ್ ಥಿಂಕರ್ಸ್, ಪ್ಲಾನರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಟ್ರೇಡರ್ಸ್, ಎಕ್ಸಿಕ್ಯೂಟರ್ಸ್. ಹೊಸ ಪದಪ ಇದು, ಬಳಸೋಣ ಇನ್ಮೇಲೆ. ಭಿನ್ನ ಮಾಡುವಂತಹ ಯಾವ ವಿದ್ಯೆನೂ ನಮಗೆ ಬೇಡ, ಭಿನ್ನ ಮಾಡುವಂತಹ ಯಾವ ನಾಲೆಡ್ಜು ನಮಗೆ ಬೇಡ. ನಮಗೆ ಬೇಕಾಗಿರೋದು ವಿಸ್ಡಮ್, ನಾಲೆಡ್ಜ್ ಅಲ್ಲ. ನಾಲೆಡ್ಜು ಪುಸ್ತಕಗಳಲ್ಲಿ ಬೇಕಾದಷ್ಟು ಸಿಗುತ್ತೆ. ಅದರ ಇಂಪ್ಲಿಮೆಂಟೇಷನ್ಗೆ ಬಂದಾಗ ಊಟ ಮಾಡ್ತಾ ಇರ್ತೀವಿ, ತಕ್ಷಣ ಯಾರೋ ಬಾಗಲ್ ಬಡಿತಾರೆ, ಒಳಗೆ ಇಟ್ಬಿಟ್ಟು ಬಂದ್ಬಿಡ್ತೀವಿ. ಅವ್ರನ್ನೂ ಕರೆದು ಕೊಡಬೇಕು ಅಂತ ನಮ್ಗೆ ಅನಿಸಿಲ್ಲ. ಕೊಟ್ಟರೆ ಅದು ವಿಸ್ಡಮ್. ನಾವೇ ತಿನ್ಕೊಂಡ್ಬಿಡ್ತೀವಿ ಅಂತಂದರೆ ಅದು ಬರೀ ನಾಲೆಡ್ಜ್ ಆಗೋಯ್ತು. ಆಡು ಸಹನಾವತ್ತು 100 ಸಲ ಹೇಳಿದ್ರು ಉಪಯೋಗಕ್ಕೆ ಬರಲ್ಲ. ಆದರೆ ಒಂದೇ ಒಂದು ಸಲ ಕರೆದು ಊಟ ಕೊಟ್ಬಿಟ್ರೆ ಅದು ಉಪಯೋಗಕ್ಕೆ ಬಂದ್ಬಿಡುತ್ತೆ. 1,00,000 ಸಲ ನಾವು ಪದಗಳನ್ನು, ಪದ್ಯಗಳನ್ನು ಹೇಳೋದೇ ಬೇರೆ, ಒಟ್ಟಾಗಿ ಬದುಕೋದೇ ಬೇರೆ. ದಟ್ಸ್ ಆಲ್. ವೆರಿ ಸ್ಟ್ರಾಂಗ್, ಗ್ರೇಟ್ ಮೆಸೇಜ್. ಥ್ಯಾಂಕ್ ಯು. ಬಿಟ್ಟು ನಾನು ಇನ್ನೇನು ಹೇಳಕ್ಕೆ ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.